ಬಟ್ ನಮ್ಮ ಡಾಕ್ಟರ್ಸ್ ಯಾವುದು ನಮ್ಮ ಇದು ನಿರ್ವಹಿಸಲಿಕ್ಕಾಗದೆ 2016ರಲ್ಲಿ ಪ್ರಾರಂಭಗೊಂಡು 22ರಲ್ಲಿ ಸರ್ಕಾರ ಅದನ್ನು ಹಸ್ತಾಂತರಗೊಳಿಸಿ ಅವರ ಸ್ವಾಧೀನಕ್ಕೆ ಪಡ್ಕೊಂಡು ಇವತ್ತು ಏನಾಗಿದೆ ಅಂತ ಹೇಳಿದರೆ ಆಸ್ಪತ್ರೆ ಕಟ್ಟಡ ವಿನ್ಯಾಸಗಳನ್ನು ನೋಡುವಾಗ ಒಳ್ಳೆಯ ರೂಪ ಉಂಟು. ಆದರೆ ಇವತ್ತು ಅಲ್ಲಿ ಮೇಂಟೆನೆನ್ಸ್ ಮಾಡುವಂಥ ಖರ್ಚು ವೆಚ್ಚಗಳು ಇವತ್ತು ಸರ್ಕಾರದಿಂದ ಭರಿಸಲಿಕ್ಕೆ ಆಗ್ತಿಲ್ಲ. ಅದರಿಂದಾಗಿ ಇವತ್ತು ಬರುವಂಥ ಈ ಪೇಷಂಟ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟವರಿಗೆ ಸರಿಯಾದ ಸೇವೆ ಸಿಗ್ತಿಲ್ಲ ಅಂತ ಹೇಳಿ ಆ ರೀತಿಯಲ್ಲಿ ದೂರುಗಳು ಬರ್ತಿದೆ. ಯಾಕೆಂತೇಳಿದರೆ ಈಗಾಗಲೇ ಇಲಿಗಳ ಕಾಟ ಇರ್ಬೋದು. ಅದರಿಂದಾಗಿ ಈಗ ಡಾಕ್ಟ್ರಿಗೆ ನಾವು ಸರ್ಜನವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಒಂದು ಓವರಾಲ್ ಯಾಕೆಂದರೆ ಆಸ್ಪತ್ರೆ ಅಂತ ಹೇಳಿದರೆ ಒಂದು ಆರೋಗ್ಯಪೂರ್ಣವಾದ ಒಂದು ವಾತಾವರಣ ಇರಬೇಕಾಗ್ತದೆ. ಒಂದು ವೇಳೆ ಆಸ್ಪತ್ರೆಯಲ್ಲಿ ಈ ರೀತಿಯ ಹೆಗ್ಗಣಗಳಿರ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ದಾಗ ರೋಗಿಗಳು ಗುಣಪಡಿಸುವುದು ಉದ್ದೇಶ ಆಗಿರ್ತದೆ. ಬಹುಶಃ ಸಮಸ್ಯೆಗಳು ಜಾಸ್ತಿ ಉದ್ಭವ ಆಗ್ತದೆ. ಅದರಿಂದಾಗಿ ಈಗಾಗಲೇ ನಾವು ನೋಡಿರ್ಬೋದು, POPಗಳಿರ್ಬೋದು, ಲೀಕೇಜಸ್ ಇರ್ಬೋದು, ಅದೆಲ್ಲವನ್ನು ಈಗ ಸರ್ಕಾರದ ಗಮನಕ್ಕೆ ತರ್ತೇವೆ ಫುಲ್ ಫ್ಲೆಜ್ಜಲ್ಲಿ. ಯಾಕೆಂದರೆ ಅಲ್ಪ ಸ್ವಲ್ಪ ರಿಪೇರಿಗಳು ಮಾಡಿದರೆ ಪುನಃ ಅದು ಲೀಕೇಜ್ ಆಗ್ತದೆ, ಪುನಃ ಅದೇ ರೀತಿ ಸಮಸ್ಯೆಗಳು ಬರ್ತದೆ. ಈ ಜಿಲ್ಲೆಯ ಆಸ್ಪತ್ರೆ ಕೂಡ ಅದೇ ರೀತಿ ಈಗಾಗಲೇ 4 ಆಸ್ಪತ್ರೆಯ ರೀತಿಯಲ್ಲೇ ಉಂಟು. ಬೋರ್ಡ್ ಮಾತ್ರ ಚೇಂಜ್ ಆಗಿದೆ. ಆ್ಯಕ್ಚುಲಿ ಇದು ಕೂಡ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗಿ ಅಪ್ಗ್ರೇಡ್ ಆಗಬೇಕಿತ್ತು. ಅಪ್ಗ್ರೇಡ್ ಆದರೆ ನಮಗೆ ಸವಲತ್ತುಗಳು ಕೂಡ, ಅನುದಾನಗಳು, ಮೇಂಟೆನೆನ್ಸ್ಗಳು ಜಾಸ್ತಿ ಬರ್ತದೆ. ಈಗಾಗಲೇ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇವೆ. ಮೊನ್ನೆ ಕೂಡ ನಾವು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ. ಒಂದು ವೇಳೆ ನೀವು ಜಿಲ್ಲಾ ಆಸ್ಪತ್ರೆಯನ್ನು ತಕ್ಷಣ ಲೋಕಾರ್ಪಣೆ ಮಾಡಿ ಜನರ ಅನುಕೂಲಕ್ಕೆ ಅದು ಸೇವೆಗೆ ಕೊಟ್ಟದಿದ್ದಲ್ಲಿ ನಾವು ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಮಾಡ್ತೇವೆ. ಬಹುಶಃ ಅದರ ಜೊತೆಗೆ ಇದರಲ್ಲಿ ಕೂಡ ಅನಿವಾರ್ಯತೆ ಇದೆ. ಯಾಕೆಂದರೆ ನಾವು ಡಾಕ್ಟರ್ ಅವರನ್ನು ಅವರ ಹತ್ರ ಚರ್ಚೆ ಮಾಡಿವೆ ಅಷ್ಟೇ. ಯಾಕೆಂದರೆ ಸರ್ಕಾರ ಕೊಟ್ಟರೆ ಅವರು ಆ ವ್ಯವಸ್ಥೆಗಳನ್ನು ಮಾಡ್ತಾರೆ. ಅದರಿಂದಾಗಿ ಈಗಿರುವಂಥ ಎಕ್ವಿಪ್ಮೆಂಟ್ಸ್, ಒಂದು ಆಸ್ಪತ್ರೆ ಅಂತ ಹೇಳಿದರೆ ಕೇವಲ ಕಟ್ಟಡಗಳಿಂದ ಮಾತ್ರ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ರೇ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಬೇರೆ ಬೇರೆ ವಾರ್ಡ್ಗಳಲ್ಲಿ ICU ಅಂತ ವಾರ್ಡ್ಗಳಿಗೆ ಸಂಬಂಧಪಟ್ಟಂಥ ಈ ವ್ಯವಸ್ಥೆಗಳಿದ್ದಾಗ ಮಾತ್ರ ಮಾಡಲಿಕ್ಕಾಗ್ತದೆ. ಅಜ್ಜರ್ಕಾಡ್ ಆಸ್ಪತ್ರೆ ಕೂಡ ಅದೇ ರೀತಿಯಾಗಿದೆ. ಕಟ್ಟಡ 80% ಆಗಿದೆ. ಆದರೆ ಕಟ್ಟಡ 80% ಆಗಿದ್ದು ಕೂಡ ಇವತ್ತು ಕ್ರಿಟಿಕಲ್ ಕೇರ್ ಯೂನಿಟ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ICU ಅಂತ ವ್ಯವಸ್ಥೆಗಳಿಗೆ ಸುಮಾರು 45 ಕೋಟಿ ಬಿಡುಗಡೆ ಮಾಡಲಿಕ್ಕೆ ನಾವು ಮನವಿಯನ್ನು ಮಾಡಿದ್ದೇವೆ. ಮನವಿ ಅದನ್ನು ಸ್ವೀಕಾರ ಮಾಡಿ ಅವರು ಹೇಳಿದ ತಕ್ಷಣ ಮಾಡ್ತೇವೆ ಅಂತಂದರೆ ಇವತ್ತಿನ ತನಕ ಫೈನಾನ್ಷಿಯಲಿ ಕ್ಲಿಯರೆನ್ಸ್ ಆಗದೆ ಅನುದಾನ ಬಿಡುಗಡೆ ಆಗಲಿಲ್ಲ. ಒಟ್ಟಾರೆ ಇವತ್ತು ಉಡುಪಿ ಜಿಲ್ಲೆಯ ಆಸುಪಾಸಿನ ಜನರು ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯ ಯಾವುದೇ ರೀತಿ ಸೇವೆಯನ್ನು ಪಡೀಲಿಕ್ಕೆ ಅವರಿಗೆ ಆಗ್ತಿಲ್ಲ. ಇವತ್ತು ಬಂದ ಪೇಷಂಟ್ಗಳು ಮಂಗಳೂರು ಇರ್ಬೋದು, ಬೇರೆ ಬೇರೆ ಕಡೆಗೆ ಹೋಗ್ತಿದ್ದಾರೆ. ಅದರಿಂದಾಗಿ ಅಜ್ಜರ್ಕಾಡ್ ಆಸ್ಪತ್ರೆಯನ್ನು ಕೂಡ ತಕ್ಷಣ ಒಂದು ಸಂಪುಟ ಯಾರು ಸಚಿವರಾಗ್ತಾರೆ ಅಂತ ನಾವು ನೋಡಿ ಅವರನ್ನು ಭೇಟಿ ಮಾಡಿ ಸಂಬಂಧಪಟ್ಟ ಈ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ಅದನ್ನು ತಕ್ಷಣ ಲೋಕಾರ್ಪಣೆ ಮಾಡಬೇಕು. ಅದೇ ರೀತಿ ಈ ಒಂದು ಮಕ್ಕಳ ಹೆರಿಗೆ ಆಸ್ಪತ್ರೆ ಕೂಡ ಒಂದು ಫುಲ್ ಫ್ಲೆಜ್ ಆಗಿ ಜಿಲ್ಲಾ ಕೇಂದ್ರದಲ್ಲಿರುವಂಥ ಈ ಆಸ್ಪತ್ರೆಗೆ ಫುಲ್ ಫ್ಲೆಜ್ ಆಗಿ ಇನ್ಫ್ರಾಸ್ಟ್ರಕ್ಚರ್ಗೆ ಬೇಕಾದ ವ್ಯವಸ್ಥೆಗಳಿರ್ಬೋದು, ಅದೇ ರೀತಿ ಎಕ್ವಿಪ್ಮೆಂಟ್ಸ್ ಆಸ್ಪತ್ರೆಗೆ ಬೇಕಾದ, ಅದರ ಜೊತೆಗೆ ಈ ಸಿಬ್ಬಂದಿಗಳ ಕ್ಲಿನಿಕಲ್ ಆ್ಯಂಡ್ ನಾನ್ ಕ್ಲಿನಿಕಲ್, ಯಾಕೆಂತೇಳಿದರೆ ಫುಲ್ ಫ್ಲೆಜ್ಜಲ್ಲಿದ್ದಾಗ ಮಾತ್ರ ಆಗ್ತದೆ. ಅದರಿಂದಾಗಿ ತಕ್ಷಣ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತೇವೆ. ತಂದು ಅದನ್ನು ಉಡುಪಿಯ ಜನರಿಗೆ ವ್ಯವಸ್ಥೆ ಮಾಡೋದನ್ನು ಮಾಡ್ತೇವೆ. ಮತ್ತು ಈಗಾಗಲೇ ಇಲಿಗಳ ಕಾಟಗಳನ್ನು ಹಿಡಿದಾಗೆ ಡಾಕ್ಟರ್ ಹತ್ರ ಚರ್ಚೆ ಮಾಡಿದ್ದೇವೆ. ಅವರು ಹೇಳಿದರೆ ಈ POPಯ ಗ್ಯಾಪು ಮತ್ತು ಈ ಸ್ಟ್ರಕ್ಚರ್ ಇಲ್ಲಿಯ ವಾತಾವರಣಕ್ಕೆ ಅನುಕೂಲ ಇಲ್ಲದ ರೀತಿಯಲ್ಲಿ ಉಂಟಾಗ್ತದೆ. ಅದರಿಂದಾಗಿ ಚೂರು ರಿಪೇರಿ ಮಾಡಿದರೆ ಅದಕ್ಕೆ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಯಾರಾದರೆ ಒಂದು ಎಕ್ಸ್ಪರ್ಟ್ ಇಂಜಿನಿಯರ್ಸನ್ನು ಕರೆಸಿ ಸುತ್ತ ಈ ಇಲ್ಲಿ ಇರ್ಬೋದು, ಅಲ್ಲ ಯಾವುದೇ ಹೆಗ್ಗಣಗಳು ಒಳಗೆ ಸುತ್ತದಂತೆ ಯಾವ ರೀತಿ ಮಾಡಬೇಕನ್ನೋ ಚರ್ಚೆಗಳನ್ನು ಕೂಡ ನಾವು ಮಾಡ್ತೇವೆ. ಒಟ್ಟಾರೆ ಉಡುಪಿ ಜನರಿಗೆ ಈ ಆಸ್ಪತ್ರೆಯಿಂದ ಯಾವುದೇ ಅನಾನುಕೂಲ ಆಗದ ರೀತಿಯಲ್ಲಿ ಅದರ ವ್ಯವಸ್ಥೆಯನ್ನು ಕೈಗೊಳ್ಳುವಂಥದ್ದು ಮಾಡ್ತೇವೆ. ಅದ್ರ ಜೊತೆಗೆ ಇನ್ ಕೇಸ್ ಏನಾದರೆ ಅಗತ್ಯ ಬಿದ್ದರೆ ಬೇರೆ ಖಾಸಗಿ ಆಸ್ಪತ್ರೆಯವರ ಹತ್ರ ಕೂಡ ಅಲ್ಲಿಂದ ಈ PG ಸ್ಟೂಡೆಂಟ್ಸ್ಗಳನ್ನು ಹೆಚ್ಚುವರಿಯಾಗಿ ಇಲ್ಲಿಗೆ ಒದಗಿಸಿಕೊಡೋ ಬಗ್ಗೆ ಕೂಡ ನಾವು ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ನಮ್ಮದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಮಾಡಿದ್ದಾರೆ. ಅದು ಇಲ್ಲಿಯ ವಾತಾವರಣ ಇಲ್ಲೇನಂತ ಹೇಳಿದರೆ ಮಳೆಗಾಲದಲ್ಲಿ ಆಕ್ಸೆಸ್ ರೈನ್ಫಾಲ್, ಮಾರ್ಚ್ ಏಪ್ರಿಲಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇತ್ತು. ಒಟ್ಟಾರೆ ಇಲ್ಲಿಯ ವಾತಾವರಣ ಇದು ಸೂಟ್ ಆಗುವುದಿಲ್ಲ. ಅದರಿಂದಾಗಿ ಆಲ್ರೆಡಿ ಈಗ ಸರ್ಕಾರ ಹ್ಯಾಂಡ್ ಓವರ್ ತಗೊಂಡಾಗಿದೆ. ಹ್ಯಾಂಡ್ ಓವರ್ ತಗೊಳ್ಳೋ ಸಂದರ್ಭದಲ್ಲಿ ನೋಡಬೇಕಿತ್ತು ಇದನ್ನು ಹಾಕ್ಲಿಕ್ಕೆ ಆಗ್ತದೆ ಇಲ್ವ ಅಂತ. ಆಲ್ರೆಡಿ ಹ್ಯಾಂಡ್ ಓವರ್ ತಗೊಂಡ ನಂತರ ಇವರು ಅದು ಸರಿ ಇಲ್ಲ ಅಂತ ಹೇಳಿದರೆ ನಮ್ಮ ಬಡ ಪೇಷಂಟ್ ಒಂದು ದಾರಿಗೆ ಹಾಕಿದೆ ಅಂತ ಸರಿಗೆ ತಗೊಂಡಾಗಿದೆ. ಅದಕ್ಕೆ ವ್ಯವಸ್ಥೆಗಳನ್ನು ಮಾಡಬೇಕು. ಅದರಿಂದಾಗಿ ಈಗ ಹೊಸ ರೂಪ ಕೊಡುವಂಥ ಕೆಲಸವನ್ನು ಮಾಡಬೇಕು. ವಸ್ತು ಕಟ್ಟಲಿಕ್ಕೆ ಆಗೋದಿಲ್ಲ. ಇದ್ದದನ್ನು ಈಗ ರಿನೋವೇಟ್ ಮಾಡಿ ಯಾವುದೇ ಸ್ಟ್ರಕ್ಚರನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ತಾವು ನೋಡಿರ್ಬೋದು
ಯಾವುದು ರಸ್ತೆ ಇರ್ಬೋದು, ಸುರಂಗ ಇರ್ಬೋದು, ಮಾಡುವಂಥ ಟೆಕ್ನಿಕಲಿ ಆಗಿ ನಮ್ಮ ಹತ್ರ ಜನಗಳಿದ್ದಾರೆ. ಅದರಿಂದಾಗಿ ಇದಕ್ಕೆ ಸೊಲ್ಯೂಷನ್ ಯಾವ ರೀತಿ ಮಾಡ್ಬೋದು ಅಂತ ನಾನು ಸಂಬಂಧಪಟ್ಟ ಇಂಜಿನಿಯರ್ಸ್ ಅನ್ನು ಕೂಡ ಕರೆದು ಕೇಳ್ತೇವೆ. ಮತ್ತು ಸರ್ಕಾರ ಅಲ್ಲಿ ಏನಾಗಿದೆ ಸೆಂಟ್ರಲೈಸ್ ಎ ಸಿ, ಈಗ ನಾವು ನೋಡಿದಾಗೆ ಅಲ್ಲಿ ಒಂದು ಚಿಲ್ಲಿಂಗ್ ಪ್ಲಾಂಟ್ ಮಾತ್ರ ರನ್ ಆಗ್ತದೆ, ಇನ್ನೊಂದು ಆಗ್ತಾ ಇಲ್ಲ. ಇಲ್ಲಿ ಫ್ಯಾನ್ ಹಾಕಲಿಕ್ಕೆ ಪ್ರೊವಿಷನ್ ಇಲ್ಲ, ಮತ್ತು ಇದಿಲ್ಲ ಎಂಥ ವೆಂಟಿಲೇಷನ್ಸ್ ಇಲ್ಲ. ಅದರಲ್ಲಿ ಮೇಲೆ ಕೆಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ಒಂದು ಲಿಫ್ಟ್ ಮಾಡಿ ಅಲ್ಲಲ್ಲ 60 ಲಕ್ಷ ಏನಂತ ಹೇಳಿದರೆ, ಈಗ ಇದಕ್ಕೆ ಒಂದು ಫುಲ್ ಫ್ಲೆಜ್ ಆಗಿ ರಿಪೇರ್ ಮಾಡಿ ರಿನೋವೇಟ್ ಮಾಡಿದ ನಂತರ ಈ ಲಿಫ್ಟ್ ಮೇಂಟೆನೆನ್ಸ್, ಎಲೆಕ್ಟ್ರಿಕ್ ಮೇಂಟೆನೆನ್ಸಿಗೆ ಮಾತ್ರ. ಆದರೆ ಅದನ್ನು ಫುಲ್ ಫ್ಲೆಜಲ್ಲಿ ಮಾಡಬೇಕಾದ್ರೆ ನನ್ನ ಪ್ರಕಾರ ಒಂದು 5 ರಿಂದ 10 ಕೋಟಿ ಬೇಕಾಗ್ಬೋದು. ಈಗ ಫುಲ್ ಟೋಟಲಿ ಇಡೀ ಸರೌಂಡಿಂಗ್ಸನ್ನು ಒಂದು ಹಾಸ್ಪಿಟಲ್ನ ವಾತಾವರಣ ಮಾಡಬೇಕಾದ ರೀತಿಯಲ್ಲಿ. ಈಗ ನಾವು TMFI ಹಾಸ್ಪಿಟಲಿಗೆ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ, ನಮ್ಮ ಕಿಂಜಿಮುಲ್ಕಿ ಬಲೇಪಾದೆ ಹತ್ರ ಫುಲ್ ಫ್ಲೆಜಲ್ಲಿ ಅಲ್ಲ ಅವ್ರು ಮಾಡಿದ್ದಾರೆ. ಆದರೆ ಅದು ಖಾಸಗಿ ಆಸ್ಪತ್ರೆ ಅಲ್ಲ. ಅದಕ್ಕೆ ನಾವು ಹೇಳಿದ್ರೆ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ಇದಕ್ಕೆ ಏನೆಲ್ಲ ಒದಗಿಸಬೇಕು ಅದನ್ನು ಮಾಡಬೇಕು. ಪ್ರತಿ ವರ್ಷ ಅದನ್ನು ವರ್ಷ ನಾವು ಮನವಿ ಮಾಡುವಂಥದ್ದು ಆಗಬಾರ್ದು. ಪ್ರತಿ ವರ್ಷ ಜಿಲ್ಲಾ ಕೇಂದ್ರದಲ್ಲಿರುವಂಥ ಮಕ್ಕಳ ಹೆರಿಗೆ ಆಸ್ಪತ್ರೆಗೆ ನೇರವಾಗಿ ಅನುದಾನ ಮೇಂಟೆನೆನ್ಸ್ಗೆ 1 ಕೋಟಿ 2 ಕೋಟಿ ಸಂಬಳಕ್ಕೆ ಬರುವಂಥದ್ದು ಆಗಬೇಕು. ಈ ಹಿಂದೆ ನಾವು ನೋಡಿರ್ಬೋದು 4 ಕೋಟಿ ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಬಾಕಿತ್ತು, ಕಟ್ಟಲಿಕ್ಕೆ ಆಗಿರಲಿಲ್ಲ. ಮತ್ತು ಸರ್ಕಾರ ಅದನ್ನು ಅಲ್ಲಿಂದ ಬುಕ್ ಅಡ್ಜಸ್ಟ್ಮೆಂಟ್ ಮಾಡಿ ಅದನ್ನು ಇದು ಮಾಡಿದರು. ಈ ಹಿಂದೆ ಸಿಬ್ಬಂದಿಗಳಿಗೆ ಸರಿಯಾಗಿ ಸಂಬಳ ಆಗ್ತಿರಲಿಲ್ಲ. ಅವರು ಪ್ರತಿ ಸಂದರ್ಭದಲ್ಲಿ ಅವರು ಮನವಿ ಕೊಡೋದು ಹೋರಾಟ ಮಾಡ್ತೇವೆ ಅಂತ ಹೇಳ್ತಿದ್ರು. ಒಟ್ಟಾರೆ ಒಂದು ಆಸ್ಪತ್ರೆಯಲ್ಲಿ ಈ ರೀತಿಯ ವಾತಾವರಣಗಳಾಗ್ಬೋದು. ಆಸ್ಪತ್ರೆ ಅಂತ ಹೇಳಿದರೆ ಬರುವವರಿಗೆ ನಗುಮುಖದ ಸೇವೆ, ಆ ಸೇವೆ ಕೊಡುವವರಿಗೆ ಕೂಡ ಇವರು ಅಡೆತಡೆ ಮಾಡಿದರೆ ನಾಳೆ ಜನರ ಪರಿಸ್ಥಿತಿ ಏನಾಗ್ತದೆ, ರಸ್ತೆಗೆ ಬಂದು ಬೀಳುವಂಥ ಪರಿಸ್ಥಿತಿ ಆಗ್ತದೆ. ಸಿಬ್ಬಂದಿ ಈಗ ಏನಾಗಿದೆ ನಾನು ಹೇಳಿದಾಗೆ ತಾಲೂಕು ಆಸ್ಪತ್ರೆ ಯಾವ ರೀತಿ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ರೇಷಿಯೋದಲ್ಲಿ ಇದ್ದಾರೆ ಸ್ಟಾಫ್. ಇದನ್ನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಪ್ಗ್ರೇಡ್ ಆದರೆ ಇಲ್ಲಿ ಟೆಕ್ನಿಷಿಯನ್ಸ್, ಡಾಕ್ಟರ್ಸ್ ಎಲ್ಲ ಡಬಲ್ ಆಗ್ತದೆ. ಅದರಿಂದಾಗಿ ಇವತ್ತು 160 ರಿಂದ 170 ಹೆರಿಗೆಗಳಾಗ್ತಾ ಉಂಟು, ಜನನ ಆಗ್ತಾ ಉಂಟು. ಅದಕ್ಕೀಗ ಸ್ಕ್ಯಾನಿಂಗಿಗೆ ಡಾಕ್ಟರ್ ಹೇಳಿದಾಗೆ ಸ್ಕ್ಯಾನಿಂಗ್ ರೇಡಿಯೋಲಜಿಸ್ಟ್ ಒಬ್ಬರೇ ಇರೋದು ಅಜರ್ ಕಡೆ, ಅವರ ಬದಲಿ ಬರ್ತಿದ್ದಾರೆ. ಹಾಗೆ ಆಗಬೇಕಾದ್ರೆ ಹಾಸ್ಪಿಟಲಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಪೇಷಂಟ್ ಬರ್ತಾರಿಲ್ಲ ಗೊತ್ತಿಲ್ಲ. ಆದರೆ ನಮ್ಮ ಜವಾಬ್ದಾರಿ ಏನಂತ ಹೇಳಿದರೆ ನಾವಲ್ಲಿ ತಯಾರಿ ಇರಬೇಕಾಗ್ತದೆ. ಯಾಕಂದರೆ ರೋಗಿಗಳಿಗೆ ಯಾವಾಗ ಅಗತ್ಯ ಬೀಳ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಕೆಲವು ಪೇಷಂಟ್ನವರೀಗ ಸರಿಯಾಗಿ ನಮಗೆ ಸ್ಕ್ಯಾನಿಂಗ್ನ ಸೇವೆ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಾನು ಸಿಗಬೇಕಾದ್ರೆ ನಾವು ಅದಕ್ಕೆ ಬದಲಿ ಒಂದು ಡಾಕ್ಟರನ್ನು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡೋದಾಗಬೇಕು. ಮತ್ತು ಅದರ ಕೆಪಾಸಿಟಿ ಅವರು ಹೇಳಿದಾಗೆ 30 ದಿನಕ್ಕೆ 30 ಸ್ಕ್ಯಾನಿಂಗ್ ಮಾಡ್ಬೋದು ಅಂತ. ಅದರಲ್ಲಿ ಒತ್ತಡ ಜಾಸ್ತಿ 40 ಮಾಡಿ. ಒಟ್ಟಾರೆ ನಮಗೆ ಜನರಿಗೆ ಏನಾಗ್ತದೆ ಅಂತ ಹೇಳಿದರೆ ಅದರ ಡಿಮೆರಿಟ್ಸ್ ಗೊತ್ತಿರೋದಿಲ್ಲ, ನಾವು ಹೇಳಿದನ್ನೇ ಕೇಳಬೇಕಾಗ್ತದೆ. ಅದರಿಂದ ಅವರಿಗೆಲ್ಲ ಒಂದು ಭಯದ ಒಂದು ವಾತಾವರಣದ ಹೊರಗೆ ಬರಬೇಕಾದ್ರೆ ನಾವು ಫುಲ್ ಫ್ಲೆಜ್ಜಲ್ಲಿ ಈಗ ಸರ್ಕಾರಕ್ಕೆ ಇದನ್ನು ಗಮನಕ್ಕೆ ತರಬೇಕಾಗ್ತದೆ. ಮತ್ತು ಇದನ್ನು ಜಿಲ್ಲಾ ಆಸ್ಪತ್ರೆಯಾಗಿ ಮತ್ತು ಚಿಲ್ಡ್ರನ್ ಹಾಸ್ಪಿಟಲನ್ನು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಪ್ಗ್ರೇಡ್ ಮಾಡಬೇಕು. ಅದಕ್ಕೆ ಬೇಕಾದ ಅನುದಾನ, ಅದಕ್ಕೆ ಬೇಕಾದ ಕ್ಲಿನಿಕಲ್ ನಾನ್ ಕ್ಲಿನಿಕಲ್ ಸ್ಟಾಫ್ ಇರ್ಬೋದು, ಅದಕ್ಕೆ ಬೇಕಾದ ಎಲ್ಲ ಇಕ್ವಿಪ್ಮೆಂಟ್ಸ್ ತಾಲೂಕೇ ಉಂಟು. ಸಿಬ್ಬಂದಿಗೆ ಈಗ ನನ್ನ ಪ್ರಕಾರ ಎಲ್ಲರೂ ಒಂದು ವರ್ಷದಿಂದ ತನಕ ಮನವಿ ಮಾಡ್ತಿದ್ರು, ಈಗ ಯಾರು ಬರ್ತಿಲ್ಲ. ಅದರಿಂದಾಗಿ ಸಂಬಳದ ಸಮಸ್ಯೆ ಇಲ್ಲ. ಸಂಬಳ ಎಲ್ಲರಿಗೂ ಕರೆಕ್ಟಾಗಿ ಆಗ್ತಾ ಇದೆ. ಕರೆಸಿ ಇಲ್ಲೇ ವ್ಯವಸ್ಥೆ ನೋಡಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡೋಂತ ಆಗಬೇಕು. ಅವ್ರು ಬೇರೆ ಬೇರೆ ಆಸ್ಪತ್ರೆಗೆ ಕೊಟ್ಟಾಗ ಇಲ್ಲಿ ಕೊಟ್ಟರೆ ಇಲ್ಲಿರುವಂಥ ಈ ಮಿಷಿನರೀಸ್ ಅದು ಸೂಟ್ ಆಗೋದಿಲ್ಲ ಇವರು ಹೇಳಿದಾಗೆ. ಅದರಿಂದಾಗಿ ಒಮ್ಮೆ ಕರೆದು ಇದಕ್ಕೆ ಒಂದು ಫುಲ್ ಫ್ಲೆಜ್ ಹಾಸ್ಪಿಟಲ್ ಆಗಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿದರೆ ಮಾತ್ರ ಅನುಕೂಲ ಮಾಡಿ. ಅದರಿಂದಾಗಿ ಅದನ್ನೀಗಾಗಲೇ ಸರ್ಕಾರ ಇದು ಮಾಡಿದೆ. ಈಗ ಅದಾಯ್ತಲ್ಲ, ಎಂತಾಯ್ತು ಈಗ ಅದಕ್ಕೂ ಎಸ್ಟಿಮೇಟ್ ಮಾಡಿ 88 lakhs ಅದನ್ನು ದಿಗ್ ಮಾಡಿ ತುಂಬಲಿಕ್ಕೆ ಬೇಕು. KHSRP ಪ್ರತಿ ಸಾರಿ ನಾವು ಇದನ್ನು ಕಳಿಸ್ತಾ ಇದ್ದೀವಿ. ಇದು ಬಂತಲ್ಲ ಈಗ ನಮ್ಮ ಜಾಗ ಇದಾಗಿ ನಮಗೆ ಬಂತು. ಅದನ್ನು ನಮಗೆ ಮುಚ್ಚಬೇಕಂದ್ರೂ 88 ಲಕ್ಷ ಬೇಕು. ಕರೆಕ್ಟು, ಐ ನೋ ದಟ್ ಈಸ್ ನ. ಈಗ ಆಲ್ರೆಡಿ ಅದಕ್ಕೆ 2 ವರ್ಷದಿಂದಲೇ ಎಸ್ಟಿಮೇಟ್ ಮಾಡಿ DC ಅವರಿಂದ ಡ್ಯೂ ಲೆಟ್ರು ಕಳಿಸಿದ್ದೀವಿ ನಾವು. ಕಮಿಷನ್ ಅದು ಮಾಡಿ 2 ವರ್ಷ ಆಯ್ತು ಎಸ್ಟಿಮೇಟ್. ಈಗ ಜಾಸ್ತಿ ಆಗ್ಬೋದು. ಅದೀಗ ನಮ್ಮ ಜಿಲ್ಲಾ ಆಸ್ಪತ್ರೆ 4.9 ಸಮಥಿಂಗ್ ಅಟ್ಮಾಸ್ಫಿಯರ್ ಇರಬೇಕು, ಆ ರೀತಿ ಇರಬೇಕಾಗ್ತದೆ. ಸೊಳ್ಳೆ ಮತ್ತು ಇಲ್ಲಿ ಹೆಗ್ಗಣಗಳು ಬರುವಂಥದ್ದು ಮಕ್ಕಳ ಆಸ್ಪತ್ರೆ ಭಾರಿ ಸೀರಿಯಸ್ ಆಗಿ ನಾವು ಆಲೋಚನೆ ಮಾಡಬೇಕಾಗ್ತದೆ. MCH ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸಭೆ ನಡೆಸಿದರು. ನಾನು ಜಿಲ್ಲಾ ಸರ್ಜನ್ ಆಗಿ ಇದು
2016ರಲ್ಲಿ ಸರ್ಕಾರ ಲೀಸಿಗೆ ಬಿ ಆರ್ ಶೆಟ್ಟಿ ಕೊಡ್ತು. ಕಾರಣಾಂತರದಿಂದ 2022ರಲ್ಲಿ ಅದು ಮರುವಾಗಿ ನಮಗೆ ಸರ್ಕಾರದ ಸುಪ್ರದಿಗೆ ಬಂತು. ನಾನು 2024ರಲ್ಲಿ ಜಿಲ್ಲಾ ಸರ್ಜನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದು ಟೋಟಲಿ ಬಿಲ್ಡಿಂಗ್ ಸ್ಟ್ರಕ್ಚರ್ ಇದು ದುಬೈ ಮಾಡೆಲ್. ಯಾಕಂದರೆ ನಮ್ಮಲ್ಲಿ ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿಯಲ್ಲಿರೋದು ಹೆವಿ ರೈನ್ಸ್ ಇರೋದರಿಂದ ನಮ್ಮದು ಅಥವಾ ಇಟ್ಟಿಗೆ ಗೋಡೆ ಅಥವಾ ಕಲ್ಲು ಗೋಡೆಗಳಿರ್ತವೆ. ಇದು ಪಿಲ್ಲರ್ ಮಾತ್ರ ಮಾಡಿ ಉಳಿದಿದ್ದು ಟೋಟಲಿ 6 ಫ್ಲೋರ್ವರೆಗೆ ಜಿಪ್ಸಮ್ ಬೋರ್ಡಲ್ಲಿ ಕಟ್ಟಿದಂಥ ನಿರ್ಮಾಣ ಆಗಿತ್ತು. ಇದು ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಫೋರಿಂಗ್ ಆಗ್ತಾಯಿತ್ತು. ಮತ್ತು MCH ಆಸ್ಪತ್ರೆ ಸಂಪೂರ್ಣ ಫ್ರೀ ಆಸ್ಪತ್ರೆ. ಯಾಕಂದರೆ ಇದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಮಗು 1 ವರ್ಷ ಆಗೋವರೆಗೂ ನಾವು ಚಾರ್ಜ್ ಮಾಡೋಂಗಿಲ್ಲ. ಯಾಕಂದರೆ ಆದಷ್ಟು ನನ್ನ ಕೈಲಾದಷ್ಟು ಇದನ್ನು ರಿಪೇರಿ ಮಾಡಿಸ್ಬಿಟ್ಟು, ಯಾಕಂದರೆ ಇವತ್ತು ಕರೆಂಟು ಸಾಧಾರಣ 4 ಕೋಟಿ ಮಾನ್ಯ ಆಯುಕ್ತರು ನಾನು ರಿಪೀಟೆಡ್ಲಿ ಹೇಳಿದಾಗ ಮಾರ್ಚಲ್ಲಿ 4 ಕೋಟಿಯನ್ನು ಬಜೆಟನ್ನು ಅನುದಾನ ಬಿಡುಗಡೆ ಮಾಡಿ ಅದನ್ನು ಡ್ಯೂ ಇರುವುದನ್ನು ಮುಕ್ತಗೊಳಿಸಿದ್ದಾರೆ. ಹಾಗೆ ನಾನು ಈಗ ಮಾನ್ಯ ಆಯುಕ್ತರಲ್ಲಿ ನಿವೇದನೆ ಮಾಡಿಕೊಂಡಿದ್ದೀನಿ. ಇದು ಎಲ್ಲ ಫಾರಿನ್ ಎಕ್ವಿಪ್ಮೆಂಟ್ ಆದ್ದರಿಂದ ಒಂದು ಟ್ರಾನ್ಸ್ಫಾರ್ಮರ್ ಇದು ನೋವೇರ್ ಇನ್ ಕರ್ನಾಟಕ. ಇದರ ರಿಪೇರಿ ಮಾಡಬೇಕಂದ್ರೆ ಕೇರಳದಿಂದ ಬರಬೇಕಾಗತ್ತೆ. ಅವರು ಟೆಕ್ನಿಷಿಯನ್ ಕರಿಬೇಕಂದ್ರೂ 1 ಲಕ್ಷದವರೆಗೆ. ಈಗ ಚಿಲ್ಲರ್ 2 ರನ್ ಆಗ್ತಾಯಿತ್ತು, ಅದನ್ನು 1 ಚಿಲ್ಲರಿಗೆ ತಂದು ನಿಲ್ಲಿಸಿದ್ದೀನಿ. ಯಾಕಂದರೆ ಚಿಲ್ಲರ್ ರಿಪೇರ್ ಕಾಸ್ಟಿಗೆ ಲ್ಯಾಕ್ಸ್ ಟುಗೆದರ್ ಮನಿ ಆಗ್ತಾಯಿದೆ. ಹಾಗಾಗಿ ಎ ಸಿಯಲ್ಲಿಯೂ ಅಷ್ಟೇ ನಮಗೆ ಸಿಕ್ಕಾಪಟ್ಟೆ ಸೆಂಟ್ರಲೈಸ್ಡ್ ಇದು ಆ ಹಾಸ್ಪಿಟ್ಲ್ ಆದ್ದರಿಂದ ಎಲೆಕ್ಟ್ರಿಸಿಟಿ ಬಿಲ್ ಭಾಳ ಬರ್ತಾಯಿದೆ. ಒಂದೊಂದು ಎ ಸಿಗೆ 5,000 ಸಾವಿರ ರೂಪಾಯಿ ಮೇಂಟೆನೆನ್ಸ್. 2 ಎ ಸಿಯನ್ನು ಸಾರ್ವಜನಿಕರಿಗೆ ಇದಕ್ಕಾಗದೆ ಈಗಲೂ ರನ್ನಿಂಗ್ ಇಟ್ಟಿದ್ದೀನಿ. ಈಗ ಆಲ್ರೆಡಿ 66 ಲಕ್ಷದ ಆ್ಯನ್ಯುವಲ್ ಮೇಂಟೆನೆನ್ಸ್ ಇರ್ಬೋದು, ರಿಪೇರಿಗಿರ್ಬೋದು. ಹಾಗೆ ಮಾನ್ಯ ಆಯುಕ್ತರು ಈಗ ರಿಪೇರಿಗೆ ಇಂಜಿನಿಯರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಇಂದು 1 ವಾರದಲ್ಲಿ ಆ ರಿಪೇರಿನೂ ಕಾರ್ಯ ಕೈಗೊಳ್ತೀನಿ ಅಂತ KHSTRP ಇಂಜಿನಿಯರ್ಸು ನನಗೆ ಭರವಸೆ ನೀಡಿದ್ದಾರೆ. ಸರ್ಕಾರ ಮಟ್ಟದಲ್ಲಿ ನಾವು ಎಷ್ಟು ಪ್ರಯತ್ನ ಆಗತ್ತೆ. ಆದರೆ ಇದು ಪ್ರೈವೇಟ್ ಮಾಡೆಲಲ್ಲಿ ಕಟ್ಟಿದಂಥ ಬಿಲ್ಡಿಂಗ್ ಆದ್ದರಿಂದ ಈಗ ಇದು 70 ಬೆಡ್ಡಿಗೆ ಫ್ರೀಸ್ ಆಗಿದೆ ಸರ್ಕಾರ. ಬಿ ಆರ್ ಶೆಟ್ಟಿ ಇದ್ದಾಗ ಇದು 200 ಬೆಡ್ಡು, ಅದಕ್ಕೆ 6 ಫ್ಲೋರ್ ಇದು ಮಾಡಿದ್ದಾರೆ. ಈಗ 70 ಬೆಡ್ಡಿಗೆ ಸರಿಯಾದ ಮಾನವ ಸಂಪನ್ಮೂಲ ಡಾಕ್ಟರ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, NHM ಇಂದ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. 6 ಫ್ಲೋರಲ್ಲಿ ಇರುವಾಗ ಒಬ್ಬರು ಸಿಸ್ಟರ್ ಇದ್ದರೆ ಕೆಳಗಡೆ ಕ್ಯಾಶುಯಾಲಿಟಿ ಬಂದಾಗ ಅವ್ರಿಗೆ ಕಾರ್ಯನಿರ್ವಹಿಸಬೇಕಾಗತ್ತೆ. ಹಾಗಾಗಿ ಈಗ 150ವರೆಗೆ 160 ಸಿಸೇರಿಯನ್ನ ಅದು ನಾರ್ಮಲ್ ಡೆಲಿವರಿ ಆಗ್ತಾಯಿದೆ. ಡೈಲಿ 80ವರೆಗೆ 70 ನಮ್ಮದು ಇದ್ದಿದ್ದರು 80ರವರೆಗೆ ಇವತ್ತು ಒಳ ರೋಗಿಗಳಾಗಿ ಅಡ್ಮಿಟ್ ಆಗ್ತಾಯಿದ್ದಾರೆ. ಅದೇ ಥರ ಡೈಲಿ OPDಸು ಸಾಕಷ್ಟು ಬರ್ತಾಯಿದೆ. ಈಗ ರೀಸೆಂಟ್ಲಿ ನಿನ್ನೆ 25ನೇ ತಾರೀಕಿಗೆ 8 kg ಗಡ್ಡೆ ಇರುವ ಒಬ್ಬ ಮಹಿಳೆಗೆ ಸಸೂತ್ರವಾಗಿ ನಮ್ಮ ಟೀಮು ಶಸ್ತ್ರಚಿಕಿತ್ಸೆ ಮಾಡಿ ಅವಳು ಭಾಳ ಖುಷಿಯಿಂದ ಇದನ್ನು ಒಪ್ಕೊಂಡಿದ್ದಾರೆ. ಈ ಸ್ಟ್ರಕ್ಚರದ ಬಗ್ಗೆ ನಾನು ಸರ್ಜನಾಗಿ ಹೆಚ್ಚಿಗೆ ಹೇಳಲಿಕ್ಕಾಗಲ್ಲ. ನಾನು ನನ್ನಿಂದ ಸರ್ಕಾರದ ಮಟ್ಟಕ್ಕೆ ಇದರ ಗಮನ ಸೆಳೆದಿದ್ದೆ ಅಂತ ತಿಳಿಯಪಡಿಸ್ತೇನೆ. ಗಡ್ಡೆ 8 kg ಇರುವ ಗಡ್ಡೆ ಇದು. ಯಾಕಂದರೆ ಸಾಧಾರಣ ನಮ್ಮದು ಹೊಟ್ಟೆ ಅಂತ ಹೇಳ್ತೀವಲ್ಲ, ಗರ್ಭಿಣಿ ಇದ್ದಾಗ ಅಲ್ಲಿ ಜಿಪಿಸ್ಟರ್ನಮ್ವರೆಗೆ ಇದ್ದಿತ್ತು. ಆ ಅಮ್ಮ ಇಷ್ಟರವರೆಗೆ ಹೇಗೆ ತಡ್ಕೊಂಡಿದ್ಲು ನಮಗೆ ಆಶ್ಚರ್ಯ ಆಯಿತು. ಇಲ್ಲಿ ಬಂದಾಗ ನಮ್ಮೂರದು ಗರ್ಭಿಣಿ ಅಂತೇಳಿ ಯೋಚನೆ ಮಾಡಿದಾಗ ಕೊನೆಗೆ ಫೀಲ್ ಆದಾಗ ಮತ್ತೆ ಅದನ್ನು CT ಸ್ಕ್ಯಾನ್ ಮಾಡಿದ್ವಿ, MRI ಸ್ಕ್ಯಾನ್ ಮಾಡಿಸ್ಬಿಟ್ಟು ಇಮಿಡಿಯೇಟ್ಲಿ 25ನೇ ತಾರೀಕಿಗೆ ಅದನ್ನು ಸರ್ಜರಿ ತೊಗೊಂಡ್ಬಿಟ್ಟು ಈಗ ನಿನ್ನೆ ಸಂಪೂರ್ಣ ಗುಣಮುಖವಾಗಿ ಸಂತೋಷ ಮುಖದಿಂದ ಇವತ್ತು ಡಿಸ್ಚಾರ್ಜ್ ಆಗಿರ್ಬೋದು. ನಾನು ನಿನ್ನೆನೂ ಬಂದು ಅವ್ರನ್ನ ಮಾತಾಡಿಸಿ ಹೋಗಿದ್ದೇನೆ. 8 kg ಇದು ಒಂದು ಗ್ರೇಟ್ ಸರ್ಜರಿ ನಮ್ಮ ಟೀಮ್ ಮಾಡಿದ್ದೇವೆ. ನಮ್ಮ ಗೈನಕಾಲಜಿಸ್ಟು ಮತ್ತು ಎನಸ್ಥೆಟಿಸ್ಟು, OT ಸಿಸ್ಟರ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು. ಇದು ಮೆಗಾ ಸರ್ಜರಿ. ಇದನ್ನು ಸಸೂತ್ರವಾಗಿ ನನ್ನ ವೈದ್ಯ ತಂಡ ಮಾಡಿದ್ದೆ. ಅವರಿಗೂ ನಾನು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದೀನಿ. ಇಂಥ ಸರ್ಜರಿ ಮಾಡೋದು ಸರ್ಕಾರದಲ್ಲಿ ಕಷ್ಟ ಎಷ್ಟೇ ಇರ್ಬೋದು, ನಾವು ಸಾರ್ವಜನಿಕರಿಗೆ ಯಾವ ಥರದಲ್ಲಿ ಸೇವೆ ಕೊಡಬೇಕಾಗತ್ತೆ ಕೈ ಮಿಗಿಲಾಗಿ ನಾವು ಸೇವೆಯನ್ನು ನೀಡ್ತಾ ಇದ್ದೇವೆ. ಸ್ಟ್ರಕ್ಚರಲ್ಲಿ ನಾನು ಏನು ಹೆಚ್ಚಿಗೆ ಮಾತಾಡಲಿಕ್ಕೆ ಬರಲ್ಲ. ಇದು ಕಟ್ಟಿದ್ದಾಗಿದೆ, ಅದನ್ನೀಗ ನಡೆಸ್ಕೊಂಡು ಹೋಗಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿದೆ.